ಏನಪ್ಪ ಮುಖಂಡ್ರು ಬರ್ತಾರಂದೆ ಇನ್ನೂ ಬಂದಿಲ್ಲ. ಬರ್ತಾರ್ರಿ, ಈಗ ಬರತ್ತಾರ್ರಿ. ಅಂದ್ರೆ ಸ್ವಲ್ಪ ಮನೆಗೆ ಹೋಗಿದ್ರಿ ಅವ್ರ, ಬೆಳಗಿಂದ ಇಲ್ಲೇ ಇರೋದಕ್ಕೆ ಮನೆಗೆ ಹೋಗಿ ಈಗ ಬರತ್ತಾರ್ರಿ. ಬರ್ರಿ ಕೊಡ್ರಿ ಬರ್ರಿ. ತಿಮ್ಮಣ್ಣ ಬನ್ನಿ. ನಮಸ್ಕಾರ ರೀ. ನಮಸ್ಕಾರ ಕೊಡ್ರಿ. ಇನ್ನೂ ಮುಖಂಡ್ರು ಬಂದಿಲ್ಲೇನಪ್ಪ ತಿಮ್ಮಣ್ಣ? ಬರತ್ತಾರ್ರಿ, ಈಗ ಫೋನ್ ಹಚ್ಚಿನ ಬರತ್ತಾರ್ರಿ. ನಮಸ್ಕಾರ ಸೌಕರ್ ಬರ್ರಿ. ಮುಖಂಡ್ರ ನಮಸ್ಕಾರ ರೀ. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ ರೀ ಮುಖಂಡ್ರ. ನಮಸ್ಕಾರ ನಾನು. ಶುರು ಮಾಡ್ರಪ್ಪ, ಏನು ಪಂಚಾಯತಿ? ನೋಡ್ರಿ ಗೌಡ್ರ, ಈ ಹೆಂಗಸು ನಾನು ಮೋಸ ಮಾಡಿದಾಳ್ರಿ. ನಾನು ಪ್ರೀತಿ ಮಾಡ್ತಾನಂತ ಹೇಳಿ ನಂಬಿಸಿ ನಮ್ಮೂರಾಗ ನನ್ನ ಮತ್ತು ನಮ್ಮಪ್ಪ ನಮ್ಮ ಅವ್ಗೆ ನಾ ಮದ್ವೆನ ಆಗೋಲ್ಲ, ಆದ್ರೆ ಈಕಿನ ಆಗ್ತಾನಂತ ಹೇಳಿ ಈಕಿನ ಕರ್ಕೊಂಡು ಹೋಗ್ತೇನಂತ ಬಂದೇನ್ರಿ ನಾ. ಈಕಿಲಿ ಈ ರೀತಿ ರಾಡಿ ಮಾಡಿದಾಳಂತ ನನಗೆ ಗೊತ್ತಿರಲಿಲ್ಲ ರೀ. ಅದಕ್ಕಾಗಿ ಈಗ ನಾನು ಪಂಚಾಯತಿ ಕೂಡಿಸಿದೇನೆ ರೀ. ತಂಗಿ ನೀನೇನಂತೀವ ಹೇಳಿ, ಬಡ ಬಡ ಹೇಳು. ಏನಿಲ್ರಿ, ನಾನು ಏನು ತಪ್ಪು ಮಾಡಿಲ್ರಿ. ಇವರೆಲ್ಲರೂ ಸೇರಿ ನನ್ನ ಮೇಲೆ ಸುಳ್ಳು ಅಪವಾದ ಹೊರಿಸದಾರ್ರಿ. ಒಂದ ಹೆಣ್ಮಗಳ ಒಂದ ಮನೆಗಿದ್ನಿ ಅಂತ ಹೇಳಿ ಎಲ್ಲರೂ ಕೂಡ ಒಟ್ಟಿಗೆ ನಾನು ನುಗ್ಗಿದಾರ್ರಿ ಮಾತಾಡ್ಕೊಂಡು. ಒಬ್ಬರಲ್ಲಿ ಒಬ್ರು ಇಲ್ಲಿ ಅಂತ ಹೊತ್ಕೊಂಡು ನೀವು ಹಿಂಗೆ ಬರೋಣ ಅಂದ್ರೆ ನನ್ನ ಮಾನ ಮರ್ಯಾದೆ ತೆಗೆದಾರಿ. ಇದ್ರಾಗ ನಂದು ಏನು ತಪ್ಪಿಲ್ರಿ. ಇವ್ರು ಯಾರು ಅಂತ ನನಗೆ ಗೊತ್ತಿಲ್ರಿ. ಸುಳ್ಳು ಮಾತಾಡ್ತೀಯೇ? ಹಾಂ, ನಾನು ಯಾರು ಅಂತ ಗೊತ್ತಿಲ್ಲ ನಿಂಗೆ? ಹಾಂ, ಇಲ್ಲಿ ಬಂದು ನಿಂಗೆ ಅಂತ ಹೆಸರು ಇಟ್ಕೊಂಡಿದ್ದಿ. ನೀವು ಮಾತಾಡಿರೋ ಮಾತುಗಳು, ನಿನ್ನ ಕಾಲ್ ರೆಕಾರ್ಡು, ಹಂಗೆ ಮತ್ತು ನೀನು ನನ್ನ ಜೊತೆ ತೆಗಿಸ್ಕೊಂಡಿರೋಂಥ ಫೋಟೋಗಳು ಎಲ್ಲ ಅದಾವು. ತೋರಿಸ್ಲಿನ? ತೋರಿಸ್ಲಿ ಮೊಬೈಲ್ದಾಗ ಅದಾವು. ಏನವಾ ಆ ಹುಡುಗಿ ಹೇಳೋದು ಕರೆನಾ ಇಲ್ಲ? ಅದು ಆ ಹುಡುಗನ ಪ್ರೀತಿ ಮಾಡಿದ ನಿಜ ರೀ ಸೌಕರ. ಇವರಿಬ್ರು ಯಾರು ಅಂತ ಗೊತ್ತಿಲ್ಲ. ನೋಡ್ರಿ ಸೌಕರ, ನಮ್ಮ ಮುಂದೆ ಕನ್ನಾರ ಸಾಕ್ಷಿ ಸಿಕ್ಕ ಮೇಲೂ ಈಕಿ ಇಲ್ಲೇ ಕಳ್ಳಕ್ಕಂತ ಆಟ ಆಡತ್ತಾಳ. ಮತ್ತು ಈಕಿನ ಹೆಂಗೆ ಸುಮ್ಮನೆ ಬಿಡೋದ್ರಿ? ಬೇಡ್ರಿ, ನಾವೊಂದು ಹೇಳಲಿಲ್ಲ ಸೌಕರ. ಈಕಿನ ನಾವೇನಾದರೂ ಊರಿಂದ ಬಹಿಷ್ಕಾರ ಹಾಕಿದ್ವು ಅಂದ್ರೆ ಈಕಿ ಮತ್ತೊಂದು ಊರಿಗೆ ಹೋಗಿ ಇದು ರಾಡಿ ಮಾಡ್ತಾಳ್ರಿ. ಬ್ಯಾಡ್ರಿ, ಈ ಪೊಲೀಸರನ್ನ ಕರೆಸ್ಬಿಡ್ರಿ. ಈಕಿನ ಅರೆಸ್ಟ್ ಮಾಡಿಸಿ ಒಳಗೆ ಹಾಕ್ಬಿಡೋಣ್ರಿ. ಹೌದು ತಿಮ್ಮಣ್ಣ, ನೀ ಹೇಳೋದು ಬರೋಬ್ಬರ ಐತಿ ನೋಡಿ. ಅಷ್ಟು ಮಾಡಿಬಿಡೋಣ. ಪೊಲೀಸರಿಗೆ ಫೋನ್ ಹಚ್ಬಿಡ್ರಿ ಗೌಡ್ರ. ಬರ್ರಿ ಪೊಲೀಸರು, ನಿಮ್ಮ ನಂಬರ್ ಐತ್ಲ ಕಮಿಷನರ್ದು. ಅಯ್ಯೋ ಬ್ಯಾಡ್ರಿ ನನ್ನ ತಪ್ಪಾಯ್ತ್ರಿ. ಇನ್ನೊಮ್ಮೆ ಈ ರೀತಿ ತಪ್ಪು ಕೆಲಸ ಮಾಡಲ್ರಿ. ನಾನು ಎಲ್ಲಾರ ಹೋಗ್ತೇನ್ರಿ. ಈ ಊರು ಸುತ್ತಮುತ್ತ ಹಳ್ಳಿಗಳು ಎಲ್ಲಿ ಕಾಣಿಸ್ಕೊಳ್ರಿ. ಬಿಟ್ಬಿಡ್ರಿ, ನಾನು ಬಿಟ್ಬಿಡ್ರಿ. ನೋಡ್ರಪ್ಪ, ಈಕಿಗೆ ಯಾರ್ಯಾರಿಗೆ ಏನೇನು ಎಷ್ಟೆಷ್ಟು ಅನ್ಯಾಯ ಆಗೈತಿ, ಮತ್ತು ಈಕಿಂದ ಯಾರಿಗೆ ಅನ್ಯಾಯ ಆಗೈತಿ, ನಿಮ್ಮಿಂದ ಆಕಿಗೆ ಏನು ಅನ್ಯಾಯ ಆಗೈತಿ, ನೀವು ಬಾಯ್ ಬಿಡ್ಬೇಕು. ಇಲ್ಲಾಂದ್ರೆ ನೀವು ಟೇಷನ್ಗೆ ಹೋಗೋದು ಗ್ಯಾರಂಟಿ. ನೋಡ್ರಿ ಗೌಡ್ರ, ನಮ್ಮಿಂದ ಅಂತೂ ಆಕಿಗೆ ಏನು ಅನ್ಯಾಯ ಆಗಿಲ್ರಿ. ನಮ್ದು 15 ಎಕರೆ ಹೊಲದಾಗ 5 ಎಕರೆ ಹೊಲ ಹಾಕಿ ಹೆಸರಲ್ಲಿ ಹಚ್ಕೊಂಡಾಡ್ರಿ. ಹೋದ ವರ್ಷ ಮಾಡ್ಕೊಂಡಾಡ್ರಿ. ಇನ್ನು ಉಳಿದದ್ದು ಏನು ರೀ, 10 ಎಕರೆ ಹೊಲ, ನಂದೊಂದು ಮನೆ ರೀ. ನನಗೂ 2 ತಂಗಿಯಾರು ಇದಾರೆ ರೀ, ಒಬ್ರು ತಮ್ಮ ಅದಾನ. ಅವ್ರದ್ದೆಲ್ಲ ಮದುವೆ ಮಾಡಿಕೊಟ್ಟೇನ್ರಿ ನಾ ಈಕಿನ ಮದುವೆ ಆಗ್ಬೇಕು. ಸಣ್ಣ ಹುಡುಗಿ ನನಗೆ ಸಿಗ್ತಾಳಲ್ಲ ಅಂತ ಏಕೆಸ್ 8 ವರ್ಷದಿಂದ ಆತ್ರಿ ಈಕಿನ ಇದನ್ನು ಮಾಡಾಕತ್ತಿನ. ಅಲ್ಲಪ್ಪ, ಅವ ನೋಡ್ರ ಮುದುಕಾಗ್ಯಾನ. 8 ವರ್ಷದಿಂದ ಆತು ಈಕಿನ ಜೋಡಿ ಇದ್ದಂತಾನ. ನೀ 8 ವರ್ಷದಿಂದ ಆತು ಈಕಿ ಜೋಡಿ ಇದ್ದ? ನಾವು ರೀ ಫೋನ್ ಕಾಂಟ್ಯಾಕ್ಟ್ದಾಗ ಇದ್ದು ರೀ. ಅಲ್ಲೇ ಬೆಂಗಳೂರಿಗೆ ಬಂದು ಹೋಗಿ ಮಾಡ್ತೇವೆ ರೀ ಕಾಲೇಜಿಗೆ ಅದು ಅಂತ ಏಕೆಸ. ಕಾಲೇಜ್ದಾಗ ಇದ್ದಾಗ ಈಗ 10 ವರ್ಷದಿಂದ ನಾವು ಕಾಲೇಜ್ದಾಗ ಇಬ್ಬರು ಲವ್ ಮಾಡಿದ್ರಿ 2 ವರ್ಷ. ಅದಾದ್ಮೇಲೆ ಈಕಿ ನಾ ಇಲ್ಲಿ ಬರ್ತಾನಂದ್ರೆ ಬ್ಯಾಡ ಅನ್ನಕಿ. ನಂದು ಇನ್ನೊಂದು ಕಲಿಯೋದಿತ್ತು. ನಂದೆಲ್ಲ ಇಂಜಿನಿಯರು ಅದು ಇದು ಅಂತ ಎಲ್ಲ ಇಲ್ಲಿ ತನಕ ಮುಗೀತ್ರ. ಇನ್ನು ನಮ್ಮ ಮನ್ಯಾಗೂ ಮದುವೆದು ನೋಡಾಕತ್ರ. ಅದಕ್ಕೆ ಬ್ಯಾಡ, ನಾ ಹುಡುಗಿನ ಲವ್ ಮಾಡಿದ್ದೀನಿ. ಈಕಿ ನನಗೆ ಭೇಟಿ ಆಗ್ಬೇಕಂದಾಗ ನಾ ಬೆಂಗಳೂರಿಗೆ ಬರ್ತೀನಿ, ಇಲ್ಲಿ ಬರಬೇಡ ಅಂತ ಹೇಳ್ತಿದ್ದಳು. ಆಯ್ತು ಬಿಡಂತ ನಾನು ಸುಮ್ಮನೆ ಹಾಕಿದ್ನಿ ರೀ. ಈಕೆ ಅಲ್ಲೇ ಬಂದು ಭೇಟಿ ಹಾಕಿದ್ಲ. ನಾವು ಅಲ್ಲೇ ಸುತ್ತಾಡ್ತಿದ್ವಿ. ಏನು ಬೇಕು ಅದನ್ನ ಕೊಡಿಸ್ತೀನಿ ತೊಗೋತಿರು. ತೊಗೊಂಡಾಕಿನ ಅಂದ್ರೆ ತಮ್ಮ ಊರಿಗೆ ತಾ ಬರ್ತಿದ್ಲು. ಫೋನಿಗೆ ವಿಡಿಯೋ ಕಾಲ್ ಮಾಡೋದು ಮಾತಾಡೋದು ಹಿಂಗೆ ಮಾಡ್ತಿದ್ರು ನಾವು. ಅದನ್ನು ಬಿಟ್ರೆ ಈಕಿಗೆ ನನಗೆ ಏನು ಸಂಪರ್ಕ ಹಂಗಿಲ್ಲ ರೀ. ಈಕಿ ಜೋಡಿ ನಾನು ಏನು ದೇಹ ಸಂಪರ್ಕನೂ ಇಟ್ಕೊಂಡಿಲ್ಲ ರೀ. ನಮ್ಗೆ ನಿಜವಾದ ಪ್ರೀತಿ ಇತ್ತು ರೀ. ಈಕಿನ ಮದುವೆ ಆಗಬೇಕು, ಈಕಿ ಜೊತೆ ಸಂಸಾರ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಈಕೆ ಅಂದ ಚಂದ ನೋಡೇ ನಾ ಬೆರಗಾಗಿದ್ನಂತ ಹೇಳ್ಬೋದು ರೀ ಗೌಡ್ರ. ಆದ್ರೆ ಈಕಿ ನನಗೆ ಇಂಥ ಮೋಸ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ರೀ. ಬಂದಿಂದ ಹೇಳುವಪ್ಪ. ಆದ್ರಿ ಅದು ನನ್ನ ಹೆಂಡತಿ ತವ್ರ ಮನೆಯವ್ರಿಗೆ ಬಂಗಾರ ಕೊಟ್ಟದನ್ನ ಎಲ್ಲನೂ ಕೊಟ್ಟೇನಿ ರೀ. ಹಂಗೆ ಮೊನ್ನೆ ಒಂದು 5-6 ತೊಲಿದು ನಕ್ಲೆಸು ಮಾಡಿಸ್ಕೊಂಡಾರ್ರಿ. ಅದಕ್ಕೆಲ್ಲ ರೊಕ್ಕ ನಾನೇ ಕೊಟ್ಟೇನಿ ರೀ. ನನ್ನ ಹೊಲ್ದಾಗಿನ ಪ್ರೀತಿ ಬಂದದಕ್ಕೆ ಈ 10 ಎಕರೆ ಹೊಲಾನು ಮಾರು ಓಡಿ ಹೋಗುನು ಅಂತ ಹೇಳತ್ತೇಳ್ರಿ. ಬಸ್ಲೆ ಮಗನ, ಬಲೆ ಇದಿ ಬಿಡು. ನಿಮ್ಮನ್ನೆಲ್ಲರನ್ನೂ ಪಂಗನಾಮ ಹಾಕಿದಾಳು ಬಿಡಿಕ್ಕಿ. ನೋಡುವ, ಇವರೆಲ್ಲ ಹೇಳತ್ತಾರಲ್ಲ ಏನಂತಿ. ಮತ್ತು ಇದಕ್ಕೆ ಸಾಕ್ಷಿನೂ ಮುಖಂಡ್ರು ಅದಾರ. ನೀ ಸುಳ್ಳು ಹೇಳೋ ಆಗ ಇಲ್ಲ. ನನ್ನ ತಪ್ಪಾಯ್ತ್ರಿ. ನನ್ನ ತಪ್ಪನ್ನ ಕ್ಷಮಿಸ್ಬಿಡ್ರಿ. ನಾನು ಇನ್ನು ಈ ಊರಲ್ಲ, ಇಲ್ಲೆಲ್ಲೂ ಕಾಣಿಸ್ಕೊಳ್ಳಲ್ಲ. ನಾನು ಈ ಊರು ಬಿಟ್ಟು ಹೋಗ್ತೇನೆ ರೀ. ಹೂವಪ್ಪ, ಮತ್ತೆ ಎಲ್ಲರಿಗೂ ನಾನು ಕ್ಷಮೆ ಕೇಳ್ಕೊಂತ ನಾನು ಈ ಊರೇ ಬಿಟ್ಟು ಹೋಗ್ತೇನೆ ರೀ. ಕ್ಷಮಿಸ್ಬಿಡ್ರಿ ನನ್ನ. ಕ್ಷಮಿಸೋ ಮಾತೇ ಇಲ್ಲ. ಈ ಊರಿನಂತೂ ನಿಂಗೆ ಬಹಿಷ್ಕಾರ ಹಾಕೈತಿ. ಇನ್ನು ಈ ಊರಾಗ ನೀ ಕಾಲಿಟ್ರು ನಿನ್ನ ಕಾಲ ಕಡಿತಾರೆ ಇಲ್ಲಿ. ಏನು ತಲೆ ಕಡಿಯೋಕ್ಕೂ ಹೇಸಲ್ಲ ನಮ್ಮ 3 ಜನರು. ಹುಷಾರಾಗಿರು. ಅದಾತು. ಅದಾದ್ಮೇಲೆ ನಿನ್ನ ಬೇರೆ ಊರಿಗೆ ಕಳಿಸಿದ್ದು ಅಂತ ಇಟ್ಕೊ. ಅಲ್ಲಿ ಹೋಗಿ ನೀ ಏನು ಮಾಡ್ತಿ? ಅದ ಹಕ್ಕಳಕ್ಕಂದ್ರೆ ಆಟನ ನಡೆಸ್ತೀನಿ. ಮತ್ತು ನಿನ್ನ ಚಾಲಿ ನೀ ಬಿಡೋದಿಲ್ಲ. ಅದಕ್ಕಾಗಿ ನಿನ್ನನ್ನು ಜೈಲಿಗೆ ಹಾಕ್ತಾವೆ. ಅಲ್ಲಿ ನೀನು ಮಾಡೋ ಕೆಲಸಕ್ಕೆ ಬುದ್ಧಿ ಬರಲಿ. ಅಪ್ಪರ ಬ್ಯಾಡ್ರಿ, ನಿಮ್ಮ ಕಾಲು ಬೀಳ್ತೇನೆ ರೀ. ನನ್ನನ್ನು ಜೈಲಿಗೆ ಹಾಕ್ಬಿಡ್ರಿ. ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ತೈತ್ರಿ. ಇಂಥ ಹೊಲಸು ಕೆಲಸ ಮಾಡುವಾಗ ಮಾನ ಮರ್ಯಾದೆ ಗೊತ್ತಿರಲಿಲ್ಲ ನನಗೆ.
ಎಲ್ಲ ಗಂಡು ಮಕ್ಕಳನ್ನ ನೋಡಿ ಚಲೋ ಚಲೋ ಇರೋರು ನಮ್ಮ ಹಳ್ಳರ್ನ ಬುಟ್ಟಿಗೆ ಹಾಕೊಂಡು ಬಿಡೋದು ನಿಮ್ಮಂಥ ಕೆಲಸ. ಹಾಂ, ನನ್ನ ಮಗನ ಹಿಂದೆ ಬಿದ್ದಿದ್ದಲ್ಲ ನೀನು. ಇರಲಿ, ನಿನ್ನನ್ನು ಜೈಲಿಗೆ ಹಾಕೋದು ಬರೋಬ್ಬರ. ಗೌಡ್ರ ಫೋನ್ ಮಾಡಿರಿ. ಹಲೋ ಇನ್ಸ್ಪೆಕ್ಟ್ರ್. ಹಾಂ ರೀ, ನಾನು ನಿಮ್ಗೆ ಬರುವಾಗ ಹೇಳಿದ್ನಲ್ಲ ಒಂದು ಪಂಚಾಯತಿ ಕೇಸ್ ಐತಿ ಬರ್ರಿ ಅಂಥೇಳಿ. ಒಂದು ಸ್ವಲ್ಪ ಪಂಚಾಯತಿ ಕಟ್ಟಿಗೆ ಬಂದುಬಿಡ್ರಿ ಹಂಗಾರೆ. ಬ್ಯಾಡ್ರಿ ಗೌಡ್ರ. ಆತು ಲಘು ಬರ್ರಿ. ನಾವು ಒಂದು ಇನ್ನೊಂದು ಊರಿಗೆ ಪಂಚಾಯತಿಗೆ ಹೋಗೋದೈತಿ. ಬರತ್ತಾರ್ರಿ. ಹೌದು, ಅವ್ರು ಬರುತ್ತಾನ ಈ ಗಂಡು ಮಕ್ಳದ್ದು ಏನು ತೀರ್ಮಾನ ತೊಗೊಂಡ್ರಿ? ನೋಡ್ರಿ, ಬಂಗಾರ ಅಂತ ಹೆಂತ್ಗಳು ಮನ್ಯಾಗ ಇಟ್ಕೊಂಡು ಈ ರೀತಿ ಮಂದಿ ಹೆಂಗಸ್ರ ಮೇಲೆ ಕಣ್ಣು ಹಾಕೋದು ತಪ್ಪು. ನಿಮಗೋಸ್ಕರ ಮನೆ ಮಠ ಬಿಟ್ಟು, ತಂದೆ ತಾಯಿನ ಬಿಟ್ಟು, ಅಪ್ಪಂಗ್ಯಾರನ್ನ ಬಿಟ್ಟು ಎಲ್ಲ ಬಿಟ್ಟು ನಿಮ್ಮ ಜೊತೆ ಬಂದು ನಿಮ್ಮ ಅಪ್ಪ ಅವ ಅಂದ್ಕೊಂಡು ನಿನ್ನ ಮಕ್ಕಳಿಗೆ ತಾಯಿಯಾಗಿ ನಿಮ್ಮ ಮನಿನ ಬಂಗಾರ ನೋಡ್ಕೊಂಡು ಹೋಗೋ ಹೆಂಡತಿನ ಬಿಟ್ಟು ಇಲ್ಲಿ ಬಂದು ಇಂಥ ಹೆಂಗಸ್ರ ಜೊತೆ ಚಟ ಇಟ್ಕೊಳ್ಳೋಂಥದ್ದು ಏನು ನಿಮ್ಗೆ ಅಷ್ಟೇನು ತಿಂಡಿ ನಿಮ್ಮದು? ಇದೇ ಕಡೆ ಬೇರೆ ಹೆಂಗಸ್ರ ಮೇಲೆ ಕಣ್ಣು ಹಾಕಿದ್ದು ನೋಡಿನಿ ನೀವು ಈ ಊರಿಂದ ಬೈಸ್ಕರ ಹಾಕ್ತೀನಿ. ಹುಷಾರು. ತಪ್ಪಾದ್ರಿ ಗೌಡ್ರಿ, ನನಗಿಂದ ಭಾಳ ತಪ್ಪಾದ್ರಿ. ಈಕಿ ನಂದು ಭಾಳ ನುಕ್ಸಾನ್ ಮಾಡಿದಾಳ್ರಿ. ಹೊರದಾಗಿನ ಬಂದು ಪೀಕೆಲ್ಲ ಈಕಿ ಮೇಲೆ ಸುಳ್ತೀನಿ ರೀ. ಈಕಿಗೆ ನಾನು ಏನು ನಷ್ಟ ಕೊಡ್ಬೇಕಾಗಿಲ್ರಿ. ನನಗೆ ಈಕಿನ ರಗಡ್ ನಷ್ಟ ಮಾಡಿದಾಳ್ರಿ. ನನ್ನ ಜೀವನನ ಈಕಿಂದ ಅರ್ಧ ಹಾಳಾಗಿ ಹೋದ್ರಿ. ತಪ್ಪಾತ್ರಿ. ಇನ್ನು ಮುಂದೆ ಇಂಥ ಕೆಟ್ಟ ಹೆಂಗಸ್ರು ಸವಾಸ ಮಾಡಲ್ರಿ. ಸಾವ್ಕಾರ, ನಾನು ಬರ್ತೀನಿ ರೀ. ಹೋಗ್ಲಿ. ಇನ್ನು ಮುಂದೆ ಯಾವ್ದಾರ ಹೆಂಗಸ್ರು ಜೋಡಿ ನೋಡಿನಿ ನಿನ್ನ ಈ ಊರಿಂದನೇ ಬೈಸ್ಕರ ಆಸ್ತಿ ಪಾಸ್ತಿ ಎಲ್ಲ ನೀನು ಹೆಂಡತಿ ಮಕ್ಕಳ ಹೆಸರು ಬರ್ ನಿನ್ನ ಊರಿಂದ ಹೊರಗಾಗ್ತಾನೆ ನೋಡು. ಹಾಂ ರೀ, ಬರ್ತೀನಿ ರೀ. ನಿಂದು ಹೇಳಪ್ಪ. ಎಲ್ಲ ನನ್ನ ಪ್ರೀತಿಯ ವ್ಯೂವರ್ಸ್ಗೂ ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹಾಯ್, ಹಾಗೆ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಡಿ, ಇವತ್ತು ನನಗೆ ಬೆಳಗ್ಗೆ ಒಬ್ಬರು ಕಮೆಂಟ್ ಮಾಡಿದ್ರು, ನಿಂಗಿ ಕತೆ ಏನಾಯಿತು ಅಂತ ಹೇಳಿ. ಅದಕ್ಕೆ ನಾನು ನಿಂಗಿ ಕತೆನ ತೋರಿಸಿರ್ಲಿಲ್ಲ. ಅವರು ಹೋದ್ಲೆಲ್ಲ ಬಿಟ್ಟು ನಾನು ಹಾಗೆ ನೀಲಾನ್ ಕತೆ ತೋರಿಸ್ತಾ ಹೊಂಟೆ. ಆದರೆ ಅವರು ನಿಂಗಿ ಕತೆ ಕೇಳೋಣ ನನಗೂ ಅಯ್ಯೋ ನಿಂಗಿ ಕತೆ ಹಾಕಬೇಕಾಗಿತ್ತು, ಪಾಪ ನನ್ನ ವೀಕ್ಷಕರಿಗೆ ಬೇಜಾರಾಗಿದೆ ಏನೋ ಅಂತ ಅನಿಸ್ಬಿಟ್ಟು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ನನ್ನ ವ್ಯೂವರ್ಸ್ಗೋಸ್ಕರ ನಾನು ನಿಂಗಿ ಕತೆ ನಿಂಗಿ ಎಲ್ಲಿ ಹೋದ್ಲು ಅನ್ನೋದನ್ನು ತೋರಿಸ್ಬೇಕಲ್ವಾ. ಅದಕ್ಕೋಸ್ಕರ ಅವಳನ್ನ ಪಂಚಾಯತಿ ಕಟ್ಟಿಲಿ ಕುಣಿಸಿದ್ದಾರೆ. ಎಲ್ಲರೂ ಪಂಚಾಯತಿಲಿ ಅವಳಿಗೆ ಏನು ತೀರ್ಪು ಕೊಡ್ತಾರ ಅಥವಾ ಅವಳಿಗೆ ಏನು ಶಿಕ್ಷೆ ಕೊಡ್ತಾರ ಅನ್ನೋದನ್ನ ನೋಡಬೇಕು. ಹೂವಪ್ಪನಿಗೆ ಏನು ಶಿಕ್ಷೆ ಆಕತಿ, ನಿಂಗಿಗೆ ಏನು ಶಿಕ್ಷೆ ಆಕತಿ ಅನ್ನೋದನ್ನ ಈ ಪಂಚಾಯತಿ ಈ ಥರ ತೀರ್ಪಿನ ಮುಖಾಂತರ ತಿಳ್ತೈತಿ. ಬರ್ರಿ ಎಲ್ಲರೂ ವಿಡಿಯೋ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರಲ್ಲ ಹೊಸದಾಗಿ ಅವರೆಲ್ಲ ಪ್ಲೀಸ್ 1ನೇ ಎಪಿಸೋಡ್ದಿಂದ ನೋಡಿ, ನಿಮ್ಮ ಕತೆ ಸಂಪೂರ್ಣವಾಗಿ ಅರ್ಥ ಆಕತಿ. ನಿಂಗಿಗೆ ಮುಂದೆ ಏನು ಶಿಕ್ಷೆ ಆಗುತ್ತಾ ಇಲ್ವಾ ಅಂತ ನೋಡೋಣ.